ಪುಟ್ಟಿಗೆ ಮತ್ತೆ ಕಮ್ಯುನಿಟಿಯವರ ಅಭಿಪ್ರಾಯದಂತೆ ಸಿಸ್ಟರ್ ಮಧು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಾಗ ದೇವರಿಗೆ ಕೃತಜ್ಞತೆಯಾಗಿ ಹಾಗೂ ಅವರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಅರ್ಪಿಸಲಾಗುವುದು. ರಿಚರ್ಡ್ ಪಾಯಸ್ ಮತ್ತು ಮೇರಿ ಪಾಯಸ್ ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಸುಷ್ಮಿತಾ ಡಿಸೋಜ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಾಗ ದೇವರಿಗೆ ಕೃತಜ್ಞತೆಯಾಗಿ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಅರ್ಪಿಸಲಾಗುವುದು. ಸಿಸ್ಟರ್ ಫಿಲೋಮಿನಾ ಫರ್ನಾಂಡಿಸ್ ಇವರ ಅಭಿಪ್ರಾಯದಂತೆ ರೋಸಿ ಬರ್ಬೋಸಾ ಇವರ ಆತ್ಮಶಾಂತಿಗಾಗಿ, ಲಿಯೋ ಡಿಸೋಜ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಅಂತೆ ಕೋರಿಕೆಯ ಬಲಿಪೂಜೆಯಾಗಿ ಅರ್ಪಿಸಲಾಗುವುದು. ಎಲೆನ್ ರೊಡ್ರಿಗಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಪವಿತ್ರ ಶಿಲುಬೆಗೆ ಗೌರವಾರ್ಥವಾಗಿ ಅರ್ಪಿಸಲಾಗುವುದು. ಅಂತೋಣಿ ಮತ್ತು ನಕ್ಷತ್ರ ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಫೆಲ್ಸಿ ಡಿಸೋಜಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಮತ್ತು ಜೋಸೆಫ್ನವರಿಗೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ ಅರ್ಪಿಸಲಾಗುವುದು. ಈ ಎಲ್ಲ ಉದ್ದೇಶಗಳಿಗಾಗಿ ಇಲ್ಲಿ ನಡೆದಿರುವ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿ ಅಂತೆಯೇ ಬಾಳೆಹೊನ್ನೂರಿನ ಲಾಯಿ ಪಿಂಟೋ ಇವರು ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂದಿನ ಅನ್ನ ಸ್ವಂತ ಪ್ರೇಮರು ಅವರೇ ಮಾಡುತ್ತಿದ್ದಾರೆ ಪೂಜೆ ಅರ್ಪಿಸಲು ತಿಳಿಸಿದ್ದಾರೆ. ಇವರಿಗೋಸ್ಕರ ಇವರೆಲ್ಲ ಕುಟುಂಬದ ಸದಸ್ಯರಿಗೋಸ್ಕರ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಪವಿತ್ರ ಬಲಿಪೂಜೆಯನ್ನು ನಾವು ಆರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸಭೆಯ ಇಂದಿನ ಮುಖ್ಯ ಗುರುಗಳಾದ ಪೇದ್ರು ಅರುಪೆಯವರು ಒಮ್ಮೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಬೆಳೆಸುತ್ತಿದ್ದಾಗ ಅಲ್ಲಿನ ಪತ್ರಕರ್ತರು ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಪ್ರಶ್ನೆ ತುಂಬಾ ಸರಳವಾಗಿತ್ತು. ಯೇಸು ನಿಮಗೆ ಯಾರು ಎಂಬುದಾಗಿ ಕೇಳಿದರು. ಕ್ಷಣಾರ್ಧದಲ್ಲಿ ಪೇದ್ರು ಅರುಪೆಯವರು ಯೋಚಿಸದೆ ತಕ್ಷಣ ತಿಳಿಸಿದರು, ಯೇಸು ನನ್ನ ಸರ್ವಸ್ವ, ಯೇಸು ನನ್ನ ಸರ್ವಸ್ವ. ಕ್ರಿಸ್ತ ಶಕ 258 ಚಕ್ರವರ್ತಿ ವಲೇರಿಯನ್ ಪವಿತ್ರ ಧರ್ಮಸಭೆಯ ಎಲ್ಲ ಆಸ್ತಿಯನ್ನು ಒಟ್ಟುಗೂಡಿಸಬೇಕೆಂದು ಆದೇಶಿಸಿದಾಗ ಸಂತ ಲಾರೆನ್ಸರು ಉಪಯಾಜಕರಾಗಿದ್ದಾಗ 3 ದಿನದ ಸಮಯವನ್ನು ಕೇಳಿದರು. 3 ದಿನದ ನಂತರ ಎಲ್ಲ ಬಡವರನ್ನ, ನಿರ್ಗತಿಕರನ್ನ, ನಿರಾಶ್ರಿತರನ್ನ ಒಟ್ಟು ಸೇರಿಸಿ ಚಕ್ರವರ್ತಿಗೆ ಒಪ್ಪಿಸಿದರು. ಇವರೇ ಆಗಿದ್ದಾರೆ ಈ ಪವಿತ್ರ ಧರ್ಮಸಭೆಯ ಆಸ್ತಿಯನ್ನು. ಸಂತ ಲಾರೆನ್ಸರು ಮಾಡಿದ್ದಿಷ್ಟೇ, ಅವರು ಬಡವರನ್ನೇ ಕ್ರಿಸ್ತನ ಆಸ್ತಿಯನ್ನಾಗಿಸಿದರು. ಇಂದು ಸಂತ ಲಾರೆನ್ಸರ ಹಬ್ಬದ ತಯಾರಿಯನ್ನು ನಾವು ಮಾಡುತ್ತಿರುವಾಗ ನಾವೆಲ್ಲರೂ ಕ್ರಿಸ್ತನ ಆಸ್ತಿಗಳಾಗಿಸಲು ಪ್ರಯತ್ನಿಸೋಣ. ಬರೀ ಪ್ರಾಪಂಚಿಕ ಸಂಪತ್ತಿನಲ್ಲಿ ನಂಬಿಕೆಯನ್ನಿಡದೆ ನಾವು ನಮ್ಮ ಮನಸ್ಸುಗಳನ್ನೇ ಕ್ರಿಸ್ತನಿಗೆ ಒಪ್ಪಿಸೋಣ. ಈ ಒಂದು ವರಕ್ಕೋಸ್ಕರ ಈ ಪವಿತ್ರ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನನ್ನ ಮಹಾಪಾಪವೇ, ಆದುದರಿಂದ ಸದಾ ಕನ್ನಿಕೆಯಾದ
ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರಿಗೆ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
वनस्पति शांति ಪ್ರಾರ್ಥಿಸೋಣ. ದೇವರೇ, ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾನ್ವಿತರು ಆಗುವಂತ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೇವೆ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡಿದರು. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಸೃಷ್ಟಿಸಿದರು ನರನನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರು ಅವನನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದರು ಅವನನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಪರಲೋಕ ಭೂಲೋಕಗಳಿಗೂ ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೆಯ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೇ ಮಾಡಿದರು. ಪ್ರಭುವಿನ ವಾಕ್ಯ. Sommet din oss i Japans.
ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆ ಎಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಿಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಯೂದ ಇವರು ಇವನ ಸಹೋದರರಲ್ಲವೇ? ಇವನ ಸಹೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂದಿತ್ತು ಎಂದು ಮಾತನಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಮಕ್ಕಳೇ, ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಬಲಿಪೂಜೆ ಅರ್ಪಿಸಲು ನಿಮ್ಮ ಜೊತೆಗೆ ಪ್ರಾರ್ಥನೆ ಮಾಡಲು ಇವತ್ತೊಂದು ನಮಗೆ ಅವಕಾಶ. ಇವತ್ತು ಒಂದು ವಿಶೇಷ ದಿನ. ಮೇ 1 ಅಂದರೆ ಕಾರ್ಮಿಕರ ದಿವಸ. ಧರ್ಮಸಭೆ ಸಂತ ಜೋಸೆಫರನ್ನು ಕಾರ್ಮಿಕರ ಪಾಲಕ ಸಂತರಾಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ನಮ್ಮ ವಿಶ್ವಗುರುಗಳು ತೀರಿಕೊಂಡಿದ್ದಾರೆ. ಅವರ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಅವರ ಜೀವನ ನಮಗೆ ಪ್ರೇರಣೆ ಆಗಿದೆ. ಹಾಗೂ ಹೊಸ ವಿಶ್ವಗುರು, ಒಳ್ಳೆಯ ವಿಶ್ವಗುರು ನಮಗೆ ಸಿಗಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸಬೇಕಾದ ಸಮಯ. ಹಾಗೂ ಈ ಸಂತ ಲಾರೆನ್ಸ್ ರವರ ಪುಣ್ಯಕ್ಷೇತ್ರದಲ್ಲಿ ನಾವು ಪ್ರತಿ ತಿಂಗಳು ಇಲ್ಲಿ ಬಂದು ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸ್ ಗುರುಗಳು ಪೀಠಿಕೆಯಲ್ಲಿ ಹೇಳಿದರು, ತಮ್ಮ ಸರ್ವಸ್ವವನ್ನೇ ದೇವರಿಗೆ ಸಮರ್ಪಿಸಿದರು. ತಮ್ಮ ಇಡೀ ಜೀವನವನ್ನು ಮತ್ತೆ ತಮ್ಮ ಜೀವವನ್ನು ದೇವರಿಗೆ ಸಮರ್ಪಿಸಿದರು. ದೇವರಲ್ಲಿ ಅತೀವ ವಿಶ್ವಾಸ. ಆ ಅತೀವ ವಿಶ್ವಾಸದಿಂದ ತಮ್ಮ ಎಲ್ಲವನ್ನು ಬಡವರಿಗಾಗಿ ಮುಡುಪಾಗಿಟ್ಟು ನಂತರ ತಮ್ಮ ಸರ್ವಸ್ವನ್ನೇ ದೇವರಿಗೆ ಸಮರ್ಪಿಸಿದರು. ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಪ್ರಾರ್ಥಿಸುವಾಗ, ಈ ಬಲಿಯನ್ನು ಅರ್ಪಿಸುವಾಗ ಸಂತ ಲಾರೆನ್ಸ್ ಅವರಂತೆ ನಾವು ಕೂಡ ನಮ್ಮ ಜೀವನವನ್ನು ಯೇಸು ಸ್ವಾಮಿಗೆ ಮತ್ತು ಪ್ರತ್ಯೇಕವಾಗಿ ಬಡವರಿಗೆ ಮೀಸಲಾಗಿರೋಣ. ಅದಕ್ಕೆ ಒಂದು ಆದರ್ಶ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರು. ತುಂಬಾ ಸರಳ ಜೀವನ, ಅದು ಪ್ರತ್ಯೇಕವಾಗಿ ಬಡವರ ಮೇಲೆ ಇದ್ದ ಆ ಕಾಳಜಿ. ವಲಸೆಗಾರರಾಗಬಹುದು, ನಿರ್ಗತಿಕರಾಗಬಹುದು, ಜೈಲಿನಲ್ಲಿ ಇದ್ದವರಾಗಬಹುದು. ಕೇವಲ 13 ವರ್ಷದಲ್ಲಿ ಧರ್ಮಸಭೆ ಹೇಗೆ ಬಡವರ, ಏನು ಇಲ್ಲದವರ, ನಿರ್ಗತಿಕರ ಸೇವೆ ಮಾಡಬೇಕು ಅಂತ ಅವರು ತಮ್ಮ ಜೀವನದ ಮುಖಾಂತರ ತಿಳಿಸಿದರು. ಕೇವಲ ಅವರ ಪ್ರಬೋಧನೆ ಮುಖಾಂತರ, ಪ್ರತ್ಯೇಕವಾಗಿ ಜೀವನದ ಮುಖಾಂತರ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ ನಮ್ಮ ಧರ್ಮಸಭೆಗಾಗಿ. ಒಳ್ಳೆಯ ವಿಶ್ವಗುರು ನಮಗೆ ಸಿಗಲಿ. ಈಗ ಮೇ 7ನೇ ತಾರೀಕಂದು ಕಾನ್ಕ್ಲೇವ್ ಮೀಟಿಂಗ್ ನಡೀತಾ ಇದೆ. 2-3 ದಿವಸದಲ್ಲಿ ನಮಗೆ ಹೊಸ ವಿಶ್ವಗುರು ಸಿಗ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. 3ನೇ ವಿಷಯ, ಇವತ್ತಿನ ವಿಶೇಷತೆ. ನಾವು ಸ್ಕೂಲಲ್ಲಿ ಇದ್ದಾಗ ಆ ಗಾದೆ ಮಾತುಗಳನ್ನು ಕೇಳಿದ್ದೇವೆ. ಕೈ ಕಸರಾದರೆ ಬಾಯಿ ಮೊಸರು.
ಬಸವಣ್ಣವರ ಜಯಂತಿ ನಿನ್ನೆ ನಾವು ಆಚರಿಸಿದೆವು. ಅವರು ಹೇಳ್ತಾರೆ, ಕಾಯಕವೇ ಕೈಲಾಸ. ನೀವೆಲ್ಲ ಈ ಪ್ರದೇಶದಲ್ಲಿ ಕಾರ್ಮಿಕರು, ಪ್ರತಿ ದಿವಸ ತೋಟದಲ್ಲಿ, ಕಾಫಿ ತೋಟದಲ್ಲಿ ನೀವು ದುಡಿಯುವವರು. ಈ ದುಡಿಮೆಯ ಒಂದು ಪ್ರಾಮುಖ್ಯತೆ ನಮಗೆಲ್ಲರಿಗೆ ತಿಳಿದಿದೆ. ಅದರ ಪ್ರಾಮುಖ್ಯತೆ ನಾವು ಮೊದಲನೇ ವಾಚನದಲ್ಲಿ ಕೂಡ ಕೇಳಿದೆವು. ಮೊದಲನೇ ವಾಚನ ಬೈಬಲಿನ ಮೊದಲನೇ ಪುಸ್ತಕದಿಂದ, ಆದಿಕಾಂಡದಿಂದ. ಅಲ್ಲಿ ನಮ್ಮ ದೇವರು ಸಹ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಈ ಸೃಷ್ಟಿಯನ್ನು ಅವರು ಮಾಡ್ತಾರೆ, ಸೃಷ್ಟಿಯನ್ನು ಮಾಡ್ತಾರೆ. ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಯೇಸು ಸ್ವಾಮಿ ಒಬ್ಬ ಬಡಗಿಯ ಪುತ್ರನಾಗಿ ಈ ಲೋಕಕ್ಕೆ ಬರ್ತಾರೆ ಅಂತ. ಸಂತ ಜೋಸೆಫರು ಒಬ್ಬ ಬಡಗಿಯ ಕೆಲಸವನ್ನು ಮಾಡ್ತಾ ಇದ್ದರು. ಅವರು ನೊಗವನ್ನು ತಯಾರು ಮಾಡ್ತಾ ಇದ್ದರು. ಅವರ ಬಗ್ಗೆ ಒಂದು ಕಥೆ ಇದೆ, ಚಿಕ್ಕ ಕಥೆ. ಅವರು ಒಳ್ಳೆಯ ನೊಗಗಳನ್ನು ಮಾಡ್ತಿದ್ದಾರಂತೆ. ಆ ಒಳ್ಳೆಯ ನೊಗಗಳನ್ನು ತಗೊಳ್ಳಲು, ಖರೀದಿಸಲು ಗಲೀಲೆಯ ಪ್ರಾಂತ್ಯದಿಂದ ಎಲ್ಲ ಕಡೆಯಿಂದ ಜನರು ಅಲ್ಲಿ ಬರ್ತಿದ್ದರು. ಅವರಲ್ಲಿ ಒಂದು ಬೋರ್ಡ್ ಹಾಕಿದ್ದರು. ಆ ಬೋರ್ಡಲ್ಲಿ ನನ್ನ ನೊಗ ತುಂಬಾ ಚೆನ್ನಾಗಿದೆ ಅಂತ, ನಾನು ಮಾಡಿದ ನೊಗ ತುಂಬಾ ಚೆನ್ನಾಗಿದೆ ಅಂತ ಒಂದು ಬೋರ್ಡ್ ಹಾಕಿದ್ದರು. ಅದನ್ನು ಯೇಸು ಸ್ವಾಮಿ ದಿನಾಲು ನೋಡ್ತಾ ಇದ್ರು. ತುಂಬಾ ಜನ ಬರುವುದು, ಈ ನೊಗಗಳನ್ನು ತಗೊಳ್ಳುವುದು, ಖರೀದಿಸುವುದು. ಅದಕ್ಕಾಗಿ ಯೇಸು ಸ್ವಾಮಿ ತಮ್ಮ ಪ್ರಬೋಧನೆಯಲ್ಲಿ ಮತ್ತೆ ಹೇಳ್ತಾರೆ, ನನ್ನ ನೊಗವನ್ನು ನೀವು ತಗೊಳ್ಳಿ, ಅದು ಹಗುರ ಅಂತ. ಹಗುರ. ಯೇಸು ಸ್ವಾಮಿಯ ಅನ್ವಯಿಗಳು ನಾವು ಯೇಸು ಸ್ವಾಮಿಯ ನೊಗವನ್ನು ನಮ್ಮ ಮೇಲೆ ಹಾಕಿ ನಾವು ನಡೆದರೆ, ಇನ್ನೊಂದು ಕಡೆ ಯೇಸು ಸ್ವಾಮಿ ನಮ್ಮ ಜೊತೆಗೆ ನಡೆಯುತ್ತಾರೆ. ಆ ಫುಟ್ ಪ್ರಿಂಟ್ಸ್ ನೀವು ಕತೆ ಕೇಳಿದ್ದೀರಿ. ನಮ್ಮ ಕಷ್ಟದ ಸಮಯದಲ್ಲಿ, ನಮಗೆ ಯಾವಾಗ ಏನು ದಾರಿ ತೋಚದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ದೇವರು ತುಂಬಾ ಹತ್ತಿರ ಬಿಡ್ತಾರೆ ನಮಗೆ. ನಾವು ಕೆಲವೊಮ್ಮೆ ಯೋಚಿಸ್ತಾರೆ ದೇವರು ಎಲ್ಲಿದ್ದಾರೆ ಅಂತ. ಆದರೆ ಆ ಕಷ್ಟದ ಸಮಯದಲ್ಲಿ ಯೇಸು ಸ್ವಾಮಿ ನಮ್ಮ ಜೊತೆಗೆ ಹೆಜ್ಜೆ ಹಾಕಿ ಆ ನೊಗಕ್ಕೆ ಸಹಾಯ ಮಾಡಿ ನಮ್ಮ ಜೊತೆಗೆ ನಡೆಯುತ್ತಾರೆ. ಸಂತ ಜೋಸೆಫರು ಒಬ್ಬ ಕಾರ್ಮಿಕರು. ನಾನು ಈ ಗಾದೆಗಳನ್ನು ಹೇಳಿದೆ. ಆದರೆ ಇವತ್ತು ನಾವು ನಮ್ಮ ಪ್ರಪಂಚವನ್ನು ನೋಡುವಾಗ, ಪ್ರತ್ಯೇಕವಾಗಿ ಭಾರತ ದೇಶವನ್ನು ನೋಡುವಾಗ, ತುಂಬಾ ನಿರುದ್ಯೋಗದ ಸಮಸ್ಯೆ. ನಮ್ಮ ರಾಜ್ಯದಲ್ಲಿ ಯುವ ನಿಧಿ ಅಂತ ಪ್ರಾರಂಭಿಸ್ತಾರೆ, ಒಂದು ಭಾಗ್ಯ, 5 ಭಾಗ್ಯದಲ್ಲಿ. ಅದು ಯಾಕೆ? ಕೆಲಸ ಇಲ್ಲ. ಕೆಲಸ ಇಲ್ಲದವರಿಗೆ ಗ್ರಾಜ್ಯುಯೇಷನ್ ಆಗಿದೆ, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿದೆ, ಓದಿದ್ದಾರೆ ಮಕ್ಕಳು, ಅವರಿಗೆ ಕೆಲಸ ಇಲ್ಲ. 2,000-3,000 ರೂಪಾಯಿ ಸರ್ಕಾರದಿಂದ ಸಿಗಲಿ ಅಂತ ಒಂದು ಪರಿಸ್ಥಿತಿ. ಒಂದು ಕಡೆ ನಾವು ಕಾರ್ಮಿಕರ ದಿವಸವನ್ನು ಆಚರಿಸ್ತೇವೆ. ಅದು ಸಂತ ಜೋಸೆಫರು, ನಮ್ಮ ಪಾಲಕ ಸಂತರು, ಆ ಎಲ್ಲ ಕಾರ್ಮಿಕರಿಗೆ ಪ್ರೇರಣೆ ಕೊಡುವವರು. ನಾವು ಕೆಲಸ ಮಾಡಬೇಕು ಅಂತ ಶುಭ ಸಂದೇಶ ಮತ್ತೆ ನಮಗೆ ತಿಳಿದಿದ್ದು ಮಾಡ್ಬೇಕಂತ. ಆದರೆ ಇದೊಂದು ನಿರುದ್ಯೋಗದ ಸಮಸ್ಯೆ. ಅದರ ಜೊತೆಗೆ ಕಾರ್ಮಿಕರ ಹಕ್ಕುಗಳಿಗೆ ಅವರ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕಾಗಿ 18-19ನೇ ಶತಮಾನದಲ್ಲಿ ಧರ್ಮಸಭೆ ಇದನ್ನೆಲ್ಲ ನೋಡಿದಾಗ ಕಾರ್ಮಿಕರಿಗಾಗಿ ಸಂತ ಜೋಸೆಫರನ್ನು 1955ರಲ್ಲಿ ಭಕ್ತಿನಾಥ IS 12 ಭಕ್ತಿನಾಥ 12ರವರು ಈ ದಿವಸವನ್ನು ನಮಗೆ ದಯಪಾಲಿಸ್ತಾರೆ. ಯಾಕೆ? ಸಂತ ಜೋಸೆಫರು ಎಲ್ಲ ಕಾರ್ಮಿಕರ ಪಾಲಕ ಸಂತರು. ಒಂದು ಅವರ ದುಡಿಮೆ, ಇನ್ನೊಂದು ಅವರ ಪ್ರಾಮಾಣಿಕತೆ. ಸಂತ ಜೋಸೆಫರ ದೈವ ಸ್ತುತಿಯಲ್ಲಿ 2 ಹಬ್ಬಗಳನ್ನು ನಾವು ಸಂತ ಜೋಸೆಫರಿಗೆ ಇಟ್ಟಿದ್ದೇವೆ. ಒಂದು ಮಾರ್ಚ್ 19ನೇ ತಾರೀಕು. ಆ ದಿವಸ ಸಂತ ಜೋಸೆಫರು ಮಾತೆ ಮರಿಯಮ್ಮನವರ ಪತಿ ಅಂತ ಆ ಒಂದು ಹಬ್ಬವನ್ನು ಆಚರಿಸ್ತಾರೆ. ಅಂದ್ರೆ ಅವರು ಒಂದು ಕುಟುಂಬದ ಸದಸ್ಯರಾಗಿ ಮಾತೆ ಮರಿಯಮ್ಮನವರನ್ನು, ಆ ಯೇಸು ಸ್ವಾಮಿಯನ್ನು ಸಾಕಿ ಸಲಹುವುದು. ಇವತ್ತು ಪ್ರೊಟೆಕ್ಟರ್. ಅದಕ್ಕಾಗಿ ನಾವು ಎಲ್ಲ ಕಡೆ ನೋಡ್ತೇವೆ, ನಮ್ಮ ಶಾಲೆ, ಕಾಲೇಜು, ನಮ್ಮ ಚರ್ಚ್ಗಳು ಸಂತ ಜೋಸೆಫರಿಗೆ, ಅವರ ಪ್ರೇರಣೆಗೆ ಅವರು ಪಾಲಕ ಸಂತರಾಗಿದ್ದಾರೆ. ಯಾಕಂದ್ರೆ ಅವರು ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಆದ್ರೆ ಇವತ್ತಿನ ಹಬ್ಬ ನಾವು ಎಲ್ಲ ಕಾರ್ಮಿಕರು ಸಂತ ಜೋಸೆಫರನ್ನು ಅನುಸರಿಸಬಹುದು. ಸಂತ ಪೌಲರು ಒಂದು ಮಾತು ಹೇಳ್ತಾರೆ, ಯಾರು
ಕೆಲಸ ಮಾಡಲ್ಲ, ಅವರು ಊಟ ಮಾಡಬಾರ್ದಂತ. ಕೆಲವೊಮ್ಮೆ ನಾವು ಕೆಲಸ ಮಾಡ್ತೇವೆ, ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತ ಪ್ರಶ್ನಿಸಬೇಕಾಗ್ತದೆ. ಅದಕ್ಕಾಗಿ ಸಂತ ಜೋಸೆಫರನ್ನು ನೋಡುವಾಗ ಮೊದಲನೇದಾಗಿ ಅವರ ಪ್ರಾಮಾಣಿಕತೆ, ಎರಡನೇದು ಅವರು ಶ್ರಮಜೀವಿ. ತುಂಬಾ ಕೆಲಸ ಮಾಡ್ತಿದ್ದರು. ಬೆಳಿಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಪ್ರಾಮಾಣಿಕೆಯಿಂದ ತಮ್ಮ ಕುಟುಂಬಕ್ಕೆ ಅವರು ಆಧಾರ ಆಗ್ತಿದ್ದರು. ಇವತ್ತು ನಾವು ಆ ಎರಡು ಗುಣಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ಆ ಶ್ರಮ ಬರಲಿ, ನಾವು ಕೆಲಸ ಮಾಡೋಣ, ನಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ, ಹಾಗೆ ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಇರಲಿ. ಮೂರನೇ ವಿಚಾರ ನಾವು ಮೊದಲನೇ ವಾಚನದಿಂದ ಕೇಳಬಹುದು. ಆದಿಕಾಂಡದಲ್ಲಿ ದೇವರು ಸೃಷ್ಟಿಯನ್ನು ರಚಿಸಿ ಅದರ ಒಡೆಯನನ್ನಾಗಿ ಮಾನವನನ್ನು ಮಾಡ್ತಾರೆ. ಸೃಷ್ಟಿಯನ್ನು ದೇವರು ಸೃಷ್ಟಿಸುತ್ತಾರೆ. ಆ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ. ಯಾವಾಗ ನಾವು ಒಳ್ಳೆಯದಾಗಿ ಕೆಲಸ ಮಾಡ್ತೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ, ಆವಾಗ ನಾವು ದೇವರ ಈ ಸೃಷ್ಟಿಯ ಕಾರ್ಯದಲ್ಲಿ ನಾವು ಭಾಗವಹಿಸ್ತೇವೆ. ಅದು ಮಾತ್ರವಲ್ಲ, ನಾವು ಮಾನವರು ಈ ಸೃಷ್ಟಿಯ ಒಡೆಯರನ್ನಾಗಿ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸೃಷ್ಟಿಯ ರಕ್ಷಣೆ ಕೂಡ ಮಾಡಬೇಕಾಗ್ತದೆ. ಸಾಕ್ಷಿದರೆ ಪ್ರಾಣಿಗಳಿದ್ದೇವೆ, ಎಲ್ಲದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು. ಇವತ್ತಿಗೆ ಎಲ್ಲರಿಗೆ ಪರಿಸರ ಜ್ಞಾನ ಇದೆ. ನಮ್ಮ ಪರಿಸರ ಮಳೆ ಕಡಿಮೆ ಆಗ್ತಾ ಇದೆ, ನೀರು ಕಡಿಮೆ ಆಗ್ತಾ ಇದೆ, ಮರಗಳು ಇಲ್ಲಿವೆ. ಆದರೆ ನಾವು ನಮ್ಮ ಸಿಟಿಗಳಿಗೆ ಹೋದಾಗ ಅಲ್ಲಿ ನೀರಿಲ್ಲ, ಅಲ್ಲಿ ಅನೇಕ ಸಮಸ್ಯೆಗಳು. ಸೃಷ್ಟಿಯ ಒಡೆಯರನ್ನಾಗಿ ನಮ್ಮನ್ನು ದೇವರು ಮಾಡಿದ್ದಾರೆ. ಆದ್ರೆ ಈ ಸೃಷ್ಟಿಯನ್ನು ನಾವು ಬೆಳೆಸುವ, ಸೃಷ್ಟಿಯನ್ನು ರಕ್ಷಿಸುವ ಕಾರ್ಯ ಕೂಡ ನಾವು ಮಾಡಬೇಕಾಗಿದೆ. ಇದಕ್ಕಾಗಿ ಕೂಡ ಪ್ರಾರ್ಥಿಸೋಣ. ಪ್ರಿಯರೇ, ನಾವು ಜೊತೆಗೆ ಬಂದಿದ್ದೇವೆ ಪ್ರಾರ್ಥಿಸಲು, ಈ ಬಲಿಯನ್ನು ಅರ್ಪಿಸಲು, ದೇವರನ್ನು ನಾವು ದರ್ಶಿಸಲು ಬಂದಿದ್ದೇವೆ. ಸಂತ ಲಾರೆನ್ಸ್ ಅವರ ಆದರ್ಶ ನಮ್ಮದಾಗಿ ನಾವು ಕೂಡ ನಮ್ಮ ಸರ್ವಸ್ವವನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಂತೆ ನಾವು ಕೂಡ ಬಡವರ ಬಗ್ಗೆ ಕಾಳಜಿ ವಹಿಸಲು ಪ್ರಾರ್ಥನೆ ಮಾಡೋಣ. ಹಾಗೂ ಒಳ್ಳೆಯ ವಿಶ್ವಗುರು ನಮಗೆ ಸಿಗಲಿ ಅಂತ ಪ್ರಾರ್ಥಿಸೋಣ. ಅದರ ಜೊತೆಗೆ ಕಾರ್ಮಿಕರಾಗಿ ನಾವು ಇಲ್ಲಿ ಇವತ್ತು ಕಾರ್ಮಿಕ ದಿವಸವನ್ನು ಆಚರಿಸುವಾಗ ಸಂತ ಜೋಸೆಫರು ನಮಗೆ ಆದರ್ಶವಾಗಲಿ, ಪ್ರೇರಣೆಯಾಗಲಿ. ಅವರ ಜೀವನ, ಅವರ ಶ್ರಮ ಜೀವನ ನಮ್ಮ ಶ್ರಮ ಜೀವನಕ್ಕೆ ಪ್ರೇರಣೆಯಾಗಲಿ ಅಂತ ವಿಶೇಷವಾಗಿ ಪ್ರಾರ್ಥಿಸೋಣ. Sumer Dinosnya 599. ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ನಿಮ್ಮ ಸಂತನನ್ನು ಸ್ತುತಿಸುವಾಗ ನಿಮಗೆ ಮಹಿಮೆ ಸಲ್ಲುತ್ತದೆ. ಅವರ ಯಾತನೆಗಳೇ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ. ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟದಲ್ಲಿ ಜಯ ನಿಮ್ಮದೇ. ಆದ್ದರಿಂದ ಈ ಅಪರಗಳ ಎಲ್ಲಾ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ನವಗೀತೆಯೊಂದಿಗೆ ಹಾಡುತ್ತವೆ. ದೂತಗಣಗಳೊಂದಿಗೆ ನಾವು ನಿಮ್ಮನ್ನು ಹೊಗಳುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಲ್ಲಿ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಜನ್ಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅತ್ತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ
ಇದು ವಿಶ್ವಾಸದ ಪರಮ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಲಭ್ಯರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿರಿ. ಇಂದು ಪರಿಪೂಜೆಯನ್ನು ಉದ್ದೇಶಿಸುವ ಮೇಲೂ ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಕಲ ಆನಂದಿಸುವವರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಪಠಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತವಾಗಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವಜ್ಞಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿದ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು
ಇವರ ಈ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಮ್ಮದೇ ಒಂದು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. Sommer Dimasia, pan Sanko 163.
ಸಂತ ಲಾರೆನ್ಸ್ ಅವರ ನೆರವನ್ನು ಆದರ್ಶವನ್ನು ನಮಗೆ ಇಟ್ಟುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದು ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸ್ ಅವರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗ ಯುಗಾಂತರಕ್ಕೂ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸ್ ಅವರಿಗೆ ಪ್ರಾರ್ಥನೆ ಎಲ್ಲರ ಜೊತೆಗೂಡಿ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸ್ವರ್ಗದಲ್ಲಿ ನಿಮ್ಮೊಂದಿಗೆ ರೋಗಗ್ರಸ್ತರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಿಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ವೀಕ್ಷಿಸಿರಿ. ಅವರನ್ನು ಎಲ್ಲಾ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲಾ ಮಾನಸಿಕ ಮತ್ತು ದೈಹಿಕ ನೋವನ್ನು ವೇದನೆಯನ್ನು ತೆಗೆದುಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ, ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಳಗಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ಸ್ವರ್ಗ ಸಾಮ್ರಾಜ್ಯದಿಂದ ಇಳಿದು ಬಂದು ಸದಾಕಾಲ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ಮಾಡಿ ಕುಳಿತುಕೊಳ್ಳೋಣ. ಇಂದಿನ ಈ ಮೇ ತಿಂಗಳ ನವೀನ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಂಡಂತ ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಿರುವಾಗ ಈ ದಿನವನ್ನು ಅನುಗ್ರಹಿಸಿದ ಆತ್ರೆಯೇ
ಏಕ ದೇವರಿಗೆ ಸಂತ ಲಾರೆನ್ಸ್ಗಳ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇಂದು ನಮ್ಮ ಕರೆಗೆ ಹೋಗೊಟ್ಟು ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮ ಬೋಧನೆ ನೀಡಿದ ಇಬ್ಬರು ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ದಯಮಾಡಿ ಎರಡು ಚೇರ್ ಇಂದಿನ ಬಲಿಪೂಜೆ ಅರ್ಪಿಸಿದ ಗುರುಗಳು ಒಂದನೆಯ ಸ್ವಾಮಿ ಸಿರಿಲ್ ಕ್ಯಾಸ್ತರೇನು. ದಯಮಾಡಿ ಮುಂದೆ ಬಂದು ಆಸನರಾಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇವರು ಮೂಲತಃ ಹತ್ತೂರು ಧರ್ಮ ಕೇಂದ್ರ ಬಸಲಿಕಾ ಸಂತ ನಾರಾಯಣಸರ ಬಸಲಿಕಾ ಪುಣ್ಯ ಕ್ಷೇತ್ರದಿಂದ ಬಂದವರಾಗಿದ್ದಾರೆ. ಈ ಒಂದು ಕಿರು ಪುಣ್ಯ ಕ್ಷೇತ್ರಕ್ಕೆ ಬಸಲಿಕಾದಿಂದ ಬಂದು ಬಲಿಪೂಜನ ಅರ್ಪಿಸುತ್ತಿರುವುದು, ಅವರಿಂದ ಬಲಿಪೂಜನ ಆಲಿಸುತ್ತಿರುವುದು ನಮಗೆ ಒಂದು ಅವಕಾಶ, ದೇವರು ನೀಡಿರುವ ಒಂದು ಸಮಯ. ಪ್ರೀತಿಯ ಗುರುಗಳು, ಪ್ರಸ್ತುತ ಇವರು ನಮ್ಮ ಆಸನದ ಅಂತೆ ಸವರಿ ಮತ್ತು ಯೇಸು ಇವರ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇನೆ. ಮತ್ತೊಬ್ಬ ಗುರುಗಳು ಒಂದನೆಯ ಸ್ವಾಮಿ ಮೆಲ್ವಿನ್ ಮೆಂಡೋಸಾ. ದಯಮಾಡಿ ಆಸೀನರಾಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇವರು ಒಮ್ಮೆ ಇಲ್ಲಿ ಬಂದು ಹೋಗಿದ್ದರು. ನಮ್ಮ ಈ ದೇವಾಲಯವನ್ನು ವೀಕ್ಷಿಸಿ ಈ ಒಂದು ವಾತಾವರಣ ನೋಡಿ ಪುನಃ ಬರುತ್ತೇನೆ, ಮತ್ತೊಬ್ಬ ಗುರುಗಳನ್ನು ಕರೆದು ತರುತ್ತೇನೆ ಎಂದು ಹೇಳಿದರು. ಅಂತೆಯೇ ಈ ಒಂದು ಸುದಿನದಂದು ಇವರು ಬಂದು ಈ ಉತ್ತಮವಾದ ಪ್ರಬೋಧನೆಯನ್ನು ನೀಡಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಇವರು ಮೂಲತಃ ಮಂಗಳೂರಿನ ಗುರುಪುರ ಧರ್ಮ ಕೇಂದ್ರಕ್ಕೆ ಸೇರಿದವರು. ಪ್ರಸ್ತುತ ಇವರು ಹಾಸನದ ಸಂತ ಜೋಸೇಫರ ಶಾಲೆಯಲ್ಲಿ ಮುಖ್ಯ ಅಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂತೆಯೇ ಕೆಲವರಿಗೆ ಗೊತ್ತಿರಬಹುದು, ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಮಂಗಳೂರಿನಲ್ಲಿ ಹಲವಾರು ಮಂದಿಗೆ ಇವರು ವಿದ್ಯಾಭ್ಯಾಸ ನೀಡುತ್ತಿರುವಾಗ ಇವರ ಸೇವೆಯನ್ನು ದಯಾಮಯ ದೇವರು ಆರಿಸಿ ಆಶೀರ್ವದಿಸಲೆಂದು ಬೇಡಿಕೊಳ್ಳುತ್ತಾ, ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಇವರಿಗೆ ನಾನು ಧನ್ಯತೆಯನ್ನು ಸಲ್ಲಿಸುವಾಗ ಸಿಸ್ಟರ್ ಮಧು ಇವರು ಒಂದು ಶಾಲನ್ನು, ಮೆಲ್ವಿನ್ ಕುಟೀನ ಇವರು ಬಂದು ಆರವನ್ನು, ಅಂತೆಯೇ ಯುವಿಟಿ ಸೋಜಾ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುಗಳಿಗೂ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಈ ಉಪಧರ್ಮ ಕೇಂದ್ರ ಬಸಲಿಕೆ ಧರ್ಮ ಕೇಂದ್ರ ಸ್ಮರಿಸಿ ಪ್ರಾರ್ಥಿಸಿರಿ ಎಂದು ನಾವು ನಿಮ್ಮಲ್ಲಿ. ಬೇರೆ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವವರು ಬಾಳೆಹೊನ್ನೂರಿನ ಲಾಯನ್ ಪಿಂಟೋ. ಈ